ರೇಟ್ ಸರಿಯಾಗಿ ಬಂತು ದುಡ್ಡು ಇದಕ್ಕಾಗಿ ಮತ್ತು ಮೇಲಿನಲ್ಲಿ ಹೇಳ್ತಾ ಇರ್ತೀನಿ ನಾನು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳುವಂಥದ್ದು 1 ಟನ್ನಿಗೆ ಎಷ್ಟು ಖರ್ಚು ಬರ್ತದೆ ಇವತ್ತು ನೀವು ಲೆಕ್ಕ ಮಾಡಿರಿ. ಇವತ್ತು ರಮೇಶ್ ಕತ್ತಿಯವರು ಮಾಡಲಿ, ಜೊತೆಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮಾಡಲಿ, ಅದೇ ಕಾಲಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರು ಮಾಡಲಿ, ಜೊಲ್ಲೆಯವರು ಮಾಡಲಿ, 1 ಟನ್ ಕಬ್ಬಿಗೆ ಒಂದು ಬೆಳೆದಕ್ಕೆ ಎಷ್ಟು ಖರ್ಚು ಬರ್ತದೆ ನಾವು ಕೊಡ್ತೀವಿ ಅಷ್ಟ. ಯಾಕಂದ್ರೆ ರೈತ ಲಾಭದಾಗ ನಾವು ಅದು ಲಾಭ ದುಡ್ಡನ್ನು ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯತೆ, ಸಾಲ ಹೊರಗೆ ಬರೋಕ್ಕೆ ಸಾಧ್ಯತೆ ಇಲ್ಲ. ಸಾಲ ತೊಗೊಳ್ಳೋದು, ಸಾಲ ಹಿಡಿಸೋದು, ಮತ್ತೊಂದು ಮಾಡೋದು. ಅದೇ ಕಾಲಕ್ಕೆ ಇದು ಉಳಿದ ದುಡ್ಡನ್ನು ಮತ್ತು ಯಾವುದೋ ಕಂಪ್ನಿಗೆ ಕೊಡೋದು. ಆ ಕಂಪ್ನಿಗಳು ತಮ್ಮ ಕಂಪ್ನಿ ಮಾಡ್ಕೊಂಡಿದ್ದಾರೆ, ಕಂಪ್ನಿ ಮಾಡಿಕೊಂಡು ಶುಗರ್ ಫ್ಯಾಕ್ಟ್ರಿ ಮಾಡಿ ಶುಗರ್ ಲೈಫ್ ಸಾಲ ಒಯ್ತಿರ್ತಾರೆ. ಅದಕ್ಕಾಗಿ ಇಲ್ಲೆಲ್ಲ ಈ ದುಡ್ಡಿನ ಹವಾ ನಡೀತಾ ಇದೆ. ಅದು ಆ ಪ್ರಚಾರದಲ್ಲೇ ಅಥವಾ ದುಡ್ಡು ಮತ್ತು ಅದ್ರ ಜೊತೆಗೆ ಇನ್ನಷ್ಟು ಅಂದರೆ ಒಂದೊಂದು ಇದಕ್ಕೆ ಪತ್ತೆಗೆ ಅಥವಾ ಒಂದೊಂದು ಡೆಲಿಗೇಷನ್ಗೆ ಅಥವಾ ಒಂದು ಹೋಟೆಲ್ಗೆ ಅವ್ರಿಗೆ ಇವತ್ತು 5 ಲಕ್ಷ 10 ಲಕ್ಷ ಕೊಡ್ತು ಅಂತ ಮಾತಾಡ್ತಾ ಇದ್ದಾರೆ. ಅಂದ್ರೆ ಕಂಪ್ನಿಗಳು ಕಟ್ಕೊಂಡು ಸಾಲ ಎತ್ತೇನಂತ ಸಾಲ ಡೂಬ್ ಮಾಡುವಂಥವು ಭಾಳಷ್ಟು ಇಲ್ಲದಾವೆ. ಹೀಗಾಗಿ ಮತ್ತೆ ರೈತರು ಹೊಡೆದು ಬೀಳ್ತದೆ. ಎಲ್ಲ ದಿಶೆಯಲ್ಲಿ ಸ್ವತಃ ಈ ನಾಯಕರು, ಅದ್ರ ಜೊತೆಗೆ ರೈತರು, ಮತದಾರ ರೈತರು, ಮತದಾರರ ಪ್ರಭುಗಳು ಈ ಸಲ ಮತ್ತೊಮ್ಮೆ ಯೋಚನೆ ಮಾಡಿ ಯಾರು ಹೆಚ್ಚು ಸಮರ್ಪಕರಿದ್ದಾರೆ ಅವರಿಗೆ ಮತ ಹಾಕುವಂಥ ಅಥವಾ ತಮ್ಮ ರೈತರ ಬಗ್ಗೆ ಕಾಳಜಿ ಮಾಡೋರು ಯಾರಿದ್ದಾರೆ, ಯಾರು ಮಾಡ್ತಾರೆ, ವಿಶ್ವಾಸ ಮೂಡಿದವರಿಗೆ ಮತ ಹಾಕೋದು ಮುಖ್ಯ ಅದ. ಅದಕ್ಕಿಂತ ಮುಖ್ಯವಾಗಿ ಮಾರ್ಕೆಟ್ ಯಾರು ಮಾಡಿಕೊಡ್ತೀನಿ ಅಂತಾರೆ ಅವ್ರಿಗೆ ನೀವು ಇನ್ನಷ್ಟು ಸಹಕಾರ ಮಾಡಿದ್ರೆ ಯೋಗ್ಯನು ನೋಡಿ. ರೈತರು ವಿಚಾರ ಮಾಡಿರಿ, ನಾ ಹೆಚ್ಚು ತಪ್ಪಿದ್ರೆ ತಪ್ಪು ಹೇಳಿರಿ, ಸರಿ ಹೇಳ್ರಿ, ಬಟ್ ಮಾಡಿ ಯೋಗ್ಯರಿಗೆ ಮತ ಆಗಲಿ, ಯೋಗ್ಯರು ಬರಲಿ. ಇದರಂತೆ ಒಂದು ಹೊಸ ವಾತಾವರಣ ಜಿಲ್ಲೆಯಲ್ಲಿ ಮೂಡಿದ ಪ್ರಜಾಪ್ರಭುತ್ವದ ವಾತಾವರಣದ ಅಂತ ಹೇಳ್ತಾ ಕಾಂಪ್ರಮೈಸ್ ಮಾತ್ರ ಬೇಕಾಗಿಲ್ಲ. ಎಲೆಕ್ಷನ್ ಆದರೆ ಒಳ್ಳೆಯದು. ಇದು ಒಂದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಇಲ್ಲಿ ಈರ್ಷೆ ದ್ವೇಷ ಅವಶ್ಯ ಇಲ್ಲ ಅನ್ನುವಂಥ ಮಾತ್ರ ಮತ್ತೊಮ್ಮೆ ನೆನಪಿಸ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಸತ್ಯದ ಕೈಗರಣಿ ವಂದನೆಗಳು.